ಹಾಯ್, ಈ ವಿಡಿಯೋದಲ್ಲಿ ನಾವು ಮಂಗಳೂರಿನಲ್ಲಿರೋ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡುವ. ಮೊದಲಿಗೆ ಒಂದು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್. ಈ ಕಾಲೇಜಿನಲ್ಲಿ ನೀವು CS ಮತ್ತು AI ಬ್ರಾಂಚ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಆದರೆ ಈ ಕಾಲೇಜ್ನಲ್ಲಿ ECE ಕೋರ್ಸ್ಗೆ ಅಷ್ಟು ಡಿಮ್ಯಾಂಡ್ ಇಲ್ಲ ಕಂಪೇರ್ ಟು CS ಆ್ಯಂಡ್ AML. ಆ್ಯಂಡ್ ಸೆಕೆಂಡ್ ಪ್ರಿಯಾರಿಟಿ, ನೀವು ಮಂಗಳೂರಿನಲ್ಲಿ ಓದೋಕ್ಕೆ ಇಷ್ಟಪಡ್ತೀರಂದರೆ ಇದಕ್ಕೆ ಪ್ರಿಯಾರಿಟಿ ನಂಬರ್ 1 ಕೊಡಿ. ಹಾಗೆ ಸೆಕೆಂಡ್ ಕಾಲೇಜ್ ಬಂದು ST ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್, ಹಾಗೂ ಥರ್ಡ್ ಬಂದು MIT. ಇವೆರಡು ಕಾಲೇಜ್ ಚೆನ್ನಾಗಿದೆ ಈ CS ಮತ್ತು AML ಕಂಪೇರ್ ಮಾಡಿದರೆ. ST ಜೋಸೆಫಲ್ಲಿ ECE ರಿಲೇಟೆಡ್ ಕೋರ್ಸು ಚೆನ್ನಾಗಿದೆ. ಹಾಗೆ ಫೋರ್ತ್ ಕಾಲೇಜ್ ಬಂದು ಏಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆ್ಯಂಡ್ ಫಿಫ್ತ್ ಕಾಲೇಜ್ ಬಂದು ಕೆನರಾ ಇಂಜಿನಿಯರಿಂಗ್ ಕಾಲೇಜ್, ಇದು BC ರೋಡಲ್ಲಿ ಬರುತ್ತೆ. ಆ್ಯಂಡ್ ಸಿಕ್ಸ್ತ್ ಪ್ರಿಯಾರಿಟಿ ಬಂದು ನೀವು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಪ್ರಿಯಾರಿಟಿ ಕೊಡಿ. ನೀವು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದ್ತಿರಂತೆ ಇಷ್ಟಪಡ್ತಾರೆ, ಅಲ್ಲಿ ನೀವು CSBSಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ನಂತರ ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕೊಡಿ. ನಂತರ ನೀವು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಮರೈನ್ ಇಂಜಿನಿಯರಿಂಗ್ಗೆ ಕೊಡಿ. ನಂತರ ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ ಕೊಡಿ, ಅಲ್ಲಿ ಚೆನ್ನಾಗಿದೆ ಕೋರ್ಸ್ ಆ ಕಾಲೇಜಿನಲ್ಲಿ. ಸೆವೆಂತ್ ಪ್ರಿಯಾರಿಟಿ ಬಂದು ನೀವು PA ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ ಏಯ್ತ್ ಪ್ರಿಯಾರಿಟಿ ಬಂದು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆ್ಯಂಡ್ ನೈನ್ತ್ ಪ್ರಿಯಾರಿಟಿ ಬಂದು ಬೇರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈಗ ಮೊದಲೇ ಹೇಳಿರೋ ಹಾಗೆ ನಿಮಗೆ ಯಾವ ಕಾಲೇಜ್ ಸಿಗಲ್ಲ ಅಂತ ಅನಿಸುತ್ತೋ ಅದು ನೀವು ಟಾಪ್ ಪ್ರಿಯಾರಿಟಿಯಲ್ಲಿ ಕೊಡಿ. ಹಾಗೆ ಯಾವ ಕಾಲೇಜ್ ಸಿಗುತ್ತಂತ ಅನಿಸುತ್ತೋ ನಿಮ್ಮ ರ್ಯಾಂಕಿಗೆ ಅದನ್ನು ನೀವು ಲೀಸ್ಟ್ ಪ್ರಿಯಾರಿಟಿಯಾಗಿ ಕೊಡಿ. ಹಾಗೆ ಒಮ್ಮೊಮ್ಮೆ ನಿಮಗೆ SMK ಕೂಡ ಸಿಗೋ ಚಾನ್ಸ್ ಕೂಡ ಹೈ ಇರುತ್ತೆ. ಆ್ಯಂಡ್ ನಾನಿಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೇರಿಸಿಲ್ಲ, ಅದನ್ನು ನೀವು ಬೇಕಾದ್ರೆ ಸೆವೆಂತ್ ಪ್ರಿಯಾರಿಟಿ ಕೊಡ್ಬೋದು ನೀವು, ಅದು ಕಾಲೇಜ್ ಚೆನ್ನಾಗಿದೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ನಾವು ಮೈಸೂರು ಝೋನಲ್ಲಿರೋ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.